ಆನೆ ಕುಳ್ಳ. ಆದ್ರೆ ಈ ಟ್ರೈಬ್ಗಳು ನನ್ನೇ ಮೀರ್ಸಂಗವ್ರೆ, ಯಾಕಂದ್ರೆ ಇವರ ಹೈಟು ಸ್ವಲ್ಪ ಕಮ್ಮಿ. ಸಿಕ್ಕಾಪಟ್ಟೆ ಫೇಮಸ್ ಜನಗಳವರು ಈ ಬಟವಾ ಟ್ರೈಬ್ಸ್ ಅಂತ. ನೋಡಿ ಇವರು ಬಟವಾ ಟ್ರೈಬ್ ನ ಚೀಫ್. ಹಲೋ ಚೀಫ್, ಹೌ ಆರ್ ಯು? ಏನಾಯ್ತು? ಇವರು ಕಾಡಿಂದ ಸ್ವಲ್ಪ ಔಟ್ಸ್ಕಟ್ಸ್ ಜೀವನ ಮಾಡ್ತಾ ಇದ್ದಾರೆ. ಇಲ್ಲೇ ಫ್ಯಾಮಿಲಿ ಕಟ್ಕೊಂಡಿದ್ದಾರೆ. ಇವರು ಸಿಕ್ಕಾಪಟ್ಟೆ ವಿಶೇಷ ಜನಾಂಗದವರು, ಯಾಕಂದ್ರೆ ಇವರು ಗೊರಿಲ್ಲಾಗಳನ್ನ ಕೊಂದು ತಿನ್ನೋ ಅಂತ ಜನ. ಮುಂಚೆ ಗೊರಿಲ್ಲಾಗಳನ್ನ ಕೊಂದು ತಿಂತಾ ಇದ್ರು, ಆದ್ರೆ ಇವಾಗ ಏನಾದ್ರು ಇವ್ರು ಗೊರಿಲ್ಲಾಗಳನ್ನ ತಿಂದ್ರೆ ಸರ್ಕಾರನೇ ಇವ್ರನ್ನ ತಿನ್ಕೊಂಡ್ಬಿಡ್ತಾರೆ. ವೆಲ್ಕಮ್ ಟು ಬಟವಾ ಗುರು. ಈ ಬಟವಾ ಟ್ರೈಬ್ಸ್ಗಳು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಯಾಕಂದ್ರೆ ದಟ್ಟವಾದಂಥ ಅರಣ್ಯದಲ್ಲಿ ಚಿಕ್ಕದಾಗಿದ್ರು ಅದ್ದೂರಿಯಾಗಿ ಜೀವನ ಮಾಡ್ತಾ ಇದ್ರು. ಎಕ್ಸಾಂಪಲ್ ನೋಡಿ, ಬಟವಾ ಟ್ರೈಬ್ಸ್ಗಳ ಮನೆ. ಇವರು ಚಿಕ್ಕದು, ಇವರ ಮನೆಯೇ ಚಿಕ್ಕದಾದ್ರು ತುಂಬ ಖುಷಿಯಿಂದ ಜೀವನ ಮಾಡ್ತಾರೆ. ಇವರು ಕಡಲ್ ಬದುಕ್ತಾರಲ್ವಾ, ಯಾವ್ದಾದ್ರು ದೊಡ್ಡ ಪ್ರಾಣಿಗಳು ಅಥವಾ ಏನಾದರೂ ತೊಂದರೆ ಆದರೆ ಫಸ್ಟ್ ಇವ್ರಿಗೆ ಗೊತ್ತಾಗಬೇಕು ಅಂತ ನೋಡಿ ಅಲ್ಲಿ ಕುಂತ್ಕೊಂಡು ಒಬ್ರು ನೋಡ್ತಾ ಇರ್ತಾರೆ ಸುತ್ತಮುತ್ತ ಏನೇನು ಆಗ್ತಾ ಇದೆ ಆ್ಯಕ್ಟಿವಿಟೀಸು ಅಂತ. ಅಲ್ಲೇನಾದರೂ ಪ್ರಾಬ್ಲಮ್ ಕಂಡ್ರೆ ಇವ್ರಿಗೆಲ್ಲ ತಿಳಿಸ್ಬಿಡ್ತಾರೆ, ಇವರೆಲ್ಲ ಅಲರ್ಟ್ ಆಗ್ತಾರೆ. ಅಲ್ಲಿ ಯಾವುದೇ ದೇಶದ ಯಾವುದೇ ಟ್ರೈಬ್ಸ್ಗಳಿದ್ರು ಎಲ್ಲರೂ ಈ ಥರ ಮನೆ ಕಟ್ಕೊಳ್ಳೋದು ಕಾಮನ್ನು, ಸಿಕ್ಕಾಪಟ್ಟೆ ಮೇಲೆ. ಇದನ್ನ ಸೇಫ್ಟಿ ಮನೆ ಅಂತಾರೆ. ಅದೇ ಬಟವಾ ಟ್ರೈಬ್ಸ್ನ ಭಾಷೆಯಲ್ಲಿ ಏನಂತಾರೆ ಗೊತ್ತಿಲ್ಲ. ಗುರು, ಈ ಚಿಕ್ಕದಾಗಿರೋ ಬಟವಾ ಟ್ರೈಬ್ಸ್ಗಳು ಬೇಟೆ ಹೆಂಗ್ ಆಡ್ತಾರೆ ಈಗ ನೋಡೋಣ. ಈ ಬಟವಾ ಟ್ರೈಬ್ಸ್ ಕೊಳ್ಕೊಳ್ಳೋಗವ್ರೆ ಅಂತ ನೀವು ತುಂಬಾ ಈಸಿಯಾಗಿ ತಗೊಳಂಗಿಲ್ಲ. ಯಾಕಂತಂದ್ರೆ ಇವರು ಬೇಟೆ ಆಡಕ್ ಇಳಿದ್ರೆ ಕಾಡಲ್ಲಿ ಯಾವ ಗೊರಿಲ್ಲಾಗಳು ಉಳಿತಾ ಇರ್ಲಿಲ್ಲ. ನೋಡ್ರಿ, ಗೊರಿಲ್ಲಾಗಳನ್ನ ಬೇಟೆ ಆಡ್ತಾ ಇದ್ದಂತ ಟೈಮು. ಹಿಂಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲೆಲ್ಲ ಉಗಾಂಡಾದ ಬಟರ್ಫ್ಲೈಸ್ಗಳು ಹಾರಾಡ್ತವೆ.